ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವಿಡಿಯೋ. ಸೊ ಪ್ರತಿ ಸರಿ ಲಾಗ್ ಶೇರ್ ಮಾಡ್ತಾ ಇದ್ದೆ ಆ್ಯಂಡ್ ಡಿಫ್ರೆಂಟ್ಲಿ ಇವತ್ತು ನಾನು ಏನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನೀವೇನಾದರೂ ಹೊರಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ, ಫೇಶಿಯಲ್ ಮಾಡಿಸ್ಕೋಬೇಕು, ಮನೇಲೇ ಮಾಡಬೇಕಂದ್ರೆ ಸಿಂಪಲಾಗಿ ಕಿಟ್ನ ಯೂಸ್ ಮಾಡಿಕೊಂಡು ಹೇಗೆ ಇನ್ಸ್ಟಂಟಾಗಿ ಗ್ಲೋಯಿಂಗ್ ಸ್ಕಿನ್ ಮತ್ತು ಗ್ಲಾಸ್ ಸ್ಕಿನ್ನನ್ನು ಮನೇಲೇ ಪಡ್ಕೋಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಮಾಮಾ ಅರ್ತ್ ಅವ್ರದ್ದು ರೈಸ್ ಫೇಶಿಯಲ್ ಕಿಟ್ನ ಯೂಸ್ ಮಾಡಿಕೊಂಡು. ಇದರಲ್ಲಿ ನಮಗೆ 6 ಸ್ಟೆಪ್ಸಲ್ಲಿ ಫೇಶಿಯಲ್ನ ಹೇಗೆ ಮಾಡ್ಕೋಬೇಕು ಅಂತೇಳಿ ಇನ್ ಡೀಟೇಲ್ ಆಗಿ ಶೇರ್ ಮಾಡಿದ್ದಾರೆ. ಹಾಗೆ 6 ಯೂನಿಟ್ಸ್ನ ಕೂಡ ಶೇರ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೋಸ್ಕರ ಶೇರ್ ಮಾಡ್ತಾ ಹೋಗ್ತೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ, ಮತ್ತೆ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್ ಮಿಲ್ಕ್. ಪ್ರತಿಯೊಂದು ಯೂನಿಟ್ ಕೂಡ 10 ml ಇರುತ್ತೆ. ನಮಗೆ ಆಲ್ಮೋಸ್ಟ್ 1 or 2 ಟೈಮ್ಸ್ ನಾವು ಯೂಸ್ ಮಾಡ್ಬೋದು. ಮತ್ತು ರೈಸ್ ಫೇಶಿಯಲ್ ಅನ್ನೋದು ಈ ರೈಸ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ನಮ್ಮ ಫೇಸ್ಗೆ ಬೇಗನೆ ಇನ್ಸ್ಟಂಟ್ ಗ್ಲೋ ಕೊಡೋದಕ್ಕೆ, ಮತ್ತು ಇನ್ನು ನಮಗೇನು ಗ್ಲಾಸ್ ಸ್ಕಿನ್ ಬೇಕು ಅಂತ ಅನ್ಕೊತಾ ಇರ್ತೀವಿ. ಸೊ ಆ ಥರದೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದರೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಇರುವಂಥ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡ್ಬೋದು. ಅದರಲ್ಲೂ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಮಾಮಾ ಅರ್ತ್ ಅವ್ರದ್ದು ಈ ರೈಸ್ ಒಂದು ಇಂಗ್ರೀಡಿಯೆಂಟ್ಸ್ ಇರೋವಂಥ ಪ್ರಾಡಕ್ಟ್ಸ್ ಏನು ಬಿಟ್ಟಿದ್ದಾರೆ ಎಲ್ಲದು ಆಲ್ಮೋಸ್ಟ್ ಸಖತ್ ಇಷ್ಟ ಆಗುತ್ತೆ. ಇನ್ನು ಕ್ಲೆನ್ಸಿಂಗ್ ಮಿಲ್ಕ್ನ ನಾವು ಮಾಡ್ಕೊಳ್ಳೇಬೇಕು ಫೇಶಿಯಲ್ ಅಂತ ಬಂತು ಅಂದರೆ, ಯಾಕಂದರೆ ಫೇಸ್ ಮೇಲೆ ಏನೇ ಡರ್ಟ್ ಇತ್ತು ಅಂದ್ರೂ ಕೂಡ, ಇಂಪ್ಯೂರಿಟೀಸ್ ಇತ್ತು ಅಂದ್ರೂ ಕೂಡ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ. ಹಾಗಾಗಿ ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ವೈಪರಲ್ಲಿ ನಾನಿವಾಗ ವೈಪ್ ಮಾಡ್ಕೊತಾ ಇದ್ದೀನಿ. ಸೊ ನಾರ್ಮಲಿ ವಾಶ್ ಕೂಡ ಮಾಡ್ಕೋಬೋದು, ಬಟ್ ಇವತ್ತು ಒಂದು ಸ್ವಲ್ಪ ಲೈವ್ ಆಗಿ ನಿಮಗೆ ಆ ಡಿಫ್ರೆನ್ಸ್ ಅನ್ನೋದು ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ. ಸೊ ಈ ವೈಪ್ ಮಾಡ್ಕೊಂಡು ಒಂದು ಸ್ವಲ್ಪ ಫೇಸನ್ನು ಒರೆಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್. ನನಗೆ ಮೋಸ್ಟ್ ಫೇವರೇಟೆಡ್ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು. ಮತ್ತು ರೆಗ್ಯುಲರ್ ಆಗಿ ನಾನು ವೀಕ್ಲಿ ಟ್ವೈಸ್ ಆರ್ ಟ್ರೈಸ್ ಆದರೂ ಅಟ್ಲೀಸ್ಟ್ ಸ್ಕ್ರಬ್ ಮಾಡ್ಕೊತಾ ಇರ್ತೀನಿ. ನೀವು ನೋಡಿದ್ದೀರಿ, ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಇಲ್ಲ ಅಟ್ಲೀಸ್ಟ್ ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ಕೊತಾ ಇರ್ತೀನಿ. ಬಿಕಾಸ್ ನನಗೆ ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸ್ವಲ್ಪ ಸ್ಕಿನ್ ಏನಾದರೂ ಇರಿಟೇಷನ್ ಆಯಿತು ಅಂದರೆ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕಾಗಲ್ಲ. ಯಾಕಂದರೆ ಬಿಫೋರ್ ಅಷ್ಟೊಂದು ಹಾಳಾಗಿರುವಂಥ ಸ್ಕಿನ್ನನ್ನು ಈ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಸೆಲ್ಫ್ ಕೇರ್ ಮೇಲೆ ಸ್ವಲ್ಪ ಜಾಸ್ತಿ ಲವ್ ಅಂತಲೇ ಹೇಳ್ಬೋದು. ಇನ್ನು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಇರಲ್ಲ, ಮತ್ತು ಡೆಡ್ ಸೆಲ್ಸ್ ಆಗಿರ್ಬೋದು, ಮತ್ತು ಚಿಕ್ಕದಾಗಿ ಪಿಂಪಲ್ಸ್ ಇರೋದು, ಮತ್ತು ವರ್ಟ್ ಅನ್ನಿಸ್ತಾ ಇರುತ್ತೆ ಗೊತ್ತಾ. ಸೊ ಆ ಥರದ್ದೆಲ್ಲ ಯಾವುದೂ ಆಗಲ್ಲ ನಾವು ರೆಗ್ಯುಲರ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳುವಾಗ. ಹಾಗಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಒಂದು ಸ್ಟೆಪ್ಸಲ್ಲಿ ಸೆಕೆಂಡ್ ಒನ್ ಬಂದು ಸ್ಕ್ರಬ್. ಮತ್ತು ಸ್ಕ್ರಬ್ ಮಾಡ್ಕೊಳ್ಳೋವಾಗ ನಮಗೇನಾದರೂ ಡ್ರೈ ಫೀಲ್ ಆಯಿತು ಅಂತಂದರೆ ನಾನು ಯಾವಾಗಲೂ ನೀರು ಹಚ್ಕೊಂಡು ಲೈಟಾಗಿ ಈ ಥರ ಮಸಾಜ್ ಮಾಡ್ತೀನಿ. ಮತ್ತು ನೀವು ಮಸಾಜ್ ಮಾಡ್ತಿರೋವಂಥ ಪಾರ್ಟ್ ನೋಡ್ತಾ ಇದ್ದೀರಲ್ಲ, ಓನ್ಲಿ ಫಿಂಗರ್ಸ್ ಇರೋವಂಥ ಪಾರ್ಟ್ ಏನಿರುತ್ತೆ ಹ್ಯಾಂಡ್ಸಲ್ಲಿ, ಅದರಿಂದ ಮಾತ್ರ ಮಾಡ್ಕೋಬೇಕು. ಮತ್ತು ಅದರಲ್ಲೂ ಅಪ್ವರ್ಡ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋವಾಗ ತೀರಾ ಫೇಸ್ಗೆ ಒತ್ತಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ತುಂಬ ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಹಾಗಾಗಿ ಈ ಸರಿ ತೋರಿಸುವಂಥ ವಿಡಿಯೋದಲ್ಲಿ ನಾನು ಸ್ಪೀಡ್ ಮಾಡಿಲ್ಲ, ಮುಂಚೆ ಎಲ್ಲ ತುಂಬ ಸ್ಪೀಡ್ ಮಾಡಿ ತೋರಿಸ್ತಿದ್ದೆ. ಅವಾಗ ಏನು ಅನ್ಸುತ್ತೆ ನಿಮಗೆ, ತುಂಬ ಒತ್ತಿ ಮಾಡ್ಕೊತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಬಟ್ ನಾನು ತುಂಬ ಲೈಟಾಗಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಒಂದು 2 ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಲೈಟಾಗಿ ಮಸಾಜ್ ಮಾಡ್ಕೊಂಡು. ಅದಾದಮೇಲೆ ಇದನ್ನು ಕೂಡ ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಆಫ್ಟರ್ ಸ್ಕ್ರಬ್ ಫೇಸ್ ಅಂತೂ ಮುಟ್ಟೋ ಹಾಗಿಲ್ಲ, ಅಷ್ಟು ಸ್ಮೂತ್ ಆಗಿರುತ್ತೆ. ಆ್ಯಂಡ್ ತುಂಬ ಚೆಂದ ಕೂಡ ಆಗಿರುತ್ತೆ. ಯಾಕಂದರೆ ಆ ರಿಸಲ್ಟ್ ಹಂಗಿರುತ್ತೆ ಫ್ರೆಂಡ್ಸ್. ನಾನು ಪರ್ಸ್ನಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ, ನನಗೆ ಇಷ್ಟ ಆಗಿ. ಆ್ಯಂಡ್ ಥರ್ಡ್ ಒನ್ ಬಂದು ಸೂತಿಂಗ್ ಜೆಲ್. ಹಾಗೆ ಸ್ಕ್ರಬ್ ಅದಾದಮೇಲೆ ಕೆಲವೊಬ್ಬರಿಗೆ ಸ್ಕಿನ್ ಇರಿಟೇಷನ್ ಆಗ್ತಿರುತ್ತೆ, ಮತ್ತು ಸ್ಕಿನ್ ರೆಡ್ಡಿಶ್ ಆಗ್ತಿರುತ್ತೆ, ಕೆಲವೊಬ್ಬರಿಗೆ ಸ್ಕಿನ್ ಬರ್ನಿಂಗ್ ಸೆನ್ಸೇಷನ್ ಕೂಡ ಆಗ್ತಿರುತ್ತೆ. ಬಟ್ ನನಗೆ ಈ ಒಂದು ಕಿಟ್ಟನ್ನು ಯೂಸ್ ಮಾಡಿದ ಮೇಲೆ ಅದು ಯಾವುದೇ ರೀತಿಯಾಗಿ ಫೀಲ್ ಆಗಲಿಲ್ಲ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್, ಹಾರ್ಮ್ಫುಲ್ ಆಗದೇ ಇರೋ ರೀತಿಯಾಗಿ ನೋಡ್ಕೊತೀನಿ. ನಂದು ಸ್ಕಿನ್ ಬಂದು ತುಂಬ ಸೆನ್ಸಿಟಿವ್, ಬೇಗ ರಿಯಾಕ್ಷನ್ ಆಗುತ್ತೆ. ಹಾಗಾಗಿನೇ ಒಂದು ಇಂಗ್ರೀಡಿಯೆಂಟ್ಸ್ ಮೇಲೆ ಜಾಗೃತೆಯಿಂದ ನೋಡಿಕೊಂಡು ಯೂಸ್ ಮಾಡ್ತಿರ್ತೀರಿ. ಆ್ಯಂಡ್ ಈ ಜೆಲ್ ಏನಿದೆ ಇದನ್ನು ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು. ಅಂದರೆ ಫುಲ್ ಫೇಸ್ ಪೂರ್ತಿ ಆ ಜೆಲ್ ಅನ್ನೋದು ಅಬ್ಸಾರ್ಪ್ಷನ್ ಆಗಬೇಕು ಫ್ರೆಂಡ್ಸ್. ಕಂಪ್ಲೀಟಾಗಿ ಅದಾಗದೇ ಡ್ರೈ ಆಗಬೇಕು, ನಾವು ಒರೆಸೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅಲ್ಲಿವರೆಗೂ ಈ ರೀತಿ ಅಪ್ವರ್ಡ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅಬ್ಸಾರ್ಪ್ಷನ್ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಅದು ಕೂಡ ತುಂಬ ಇಷ್ಟ ಆಯ್ತು ನನಗೆ. ಫೇಸ್ ಯಾವಾಗ ಅಬ್ಸರ್ಪ್ಷನ್ ಆಗುತ್ತೆ ಆವಾಗಲೇ ರಿಸಲ್ಟ್ ಅನ್ನೋದು ಎಕ್ಸಾಕ್ಟಾಗಿ ಔಟ್ಪುಟ್ ಆಗೋದು. ಆ್ಯಂಡ್ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಗಲ್ಲಗಳೆಲ್ಲ ಊದ್ಕೊಂಡಿರುತ್ತೆ ಗೊತ್ತಾ, ಸೊ ಆ ಥರದ್ದಾಗಲ್ಲ. ಮತ್ತು ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಣ್ಣು ಸುತ್ತ ಕಪ್ಪಾಗಿರೋವಂಥದ್ದು ರೆಡ್ಯೂಸ್ ಆಗುತ್ತೆ, ಮತ್ತು ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಈ ಮಸಾಜ್ ಮಾಡ್ಕೊಳ್ಳುವಾಗ ಈ ಥರದ ಚಿಕ್ಕ ಪುಟ್ಟ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಮಸಾಜ್ ಮಾಡಿದ್ರೆ ನಾವು ಪಾರ್ಲರಲ್ಲಿ ಹೋಗಿ ಏನು ಮಾಡಿಸ್ಕೊತೀವಲ್ಲ, ಸೇಮ್ ಬೆನಿಫಿಟ್ಸನ್ನು ಮನೇಲೇ ಒಂದು 20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ಪಡ್ಕೋಬೋದು. ಸೊ ನೋಡಿ, ಜಸ್ಟ್ ಈ ರೀತಿಯಾಗಿ ಒಂದು ಮಸಾಜ್ ಕೊಟ್ಟು ಸ್ವಲ್ಪ ಗಾಳಿ ಏನಾದರೂ ನಮ್ಮ ಫೇಸಿಗೆ ತಗಲ್ತು ಅಂದರೆ ಈಸಿಯಾಗಿ
ಅಬ್ಸರ್ಪ್ಷನ್ ಆಗುತ್ತೆ. ಇಲ್ಲಿ ನೋಡಿ ಕಂಪ್ಲೀಟ್ಲಿ ಡ್ರೈ ಗೊತ್ತಾ, ನಂಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ನೀವೇನಾದರೂ ಯೂಸ್ ಮಾಡಿದ್ರೆ ನಿಮಗೂ ಕೂಡ ಸೇಮ್ ಫೀಲ್ ಆಗುತ್ತೆ, ಬೇಕಿದ್ರೆ ಟ್ರೈ ಮಾಡಿ. ಇದಾಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಬಂದು ಮಸಾಜ್ ಕ್ರೀಮನ್ನು ಅಪ್ಲೈ ಮಾಡುವಂಥದ್ದಾಗಿರುತ್ತೆ. ಇದು ಬಂದು 4th ಸ್ಟೆಪ್. ಹಾಗೆ ಇದೇ ಮೇನ್ ಇಂಪಾರ್ಟೆಂಟ್. ಈ ಕ್ರೀಮ್ ಕೂಡ ಅಷ್ಟೇ ಸ್ಮೂತ್ ಆಗಿರುತ್ತೆ, ಫೇಸ್ ಮೇಲೆ ಬ್ಲೆಂಡ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಮಸಾಜ್ ಸ್ಟೆಪ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂದರೆ, ನಮ್ಮ ಫೇಸ್ಗೆ ನಾವು ಎಷ್ಟು ಮೈಲ್ಡ್ ಆಗಿ ಮತ್ತು ಎಷ್ಟು ಚೆನ್ನಾಗಿ ಅಂದರೆ ಒಳ್ಳೆಯ ಒಂದು ಶೆಡ್ಯೂಲ್ ಮೂಲಕ, ಮೀನ್ಸ್ ಇಷ್ಟೇ ಟೈಮ್ಗೆ ವೀಕ್ಲಿ ಟ್ವೈಸ್ ಆರ್ ಟ್ರೈಸ್ ಅಂತ ನಾನಾಗಲಿ ಏನು ಹೇಳಿದೆ ಆ ರೀತಿಯಾಗಿ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮದು ಐಸ್ ಚೆನ್ನಾಗಾಗುತ್ತೆ, ಐಬ್ರೋಸ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಮತ್ತು ನೋಸ್ ಮೇಲೆಲ್ಲ ಕೆಲವೊಬ್ಬರಿಗೆ ಏನು ಲೈನ್ಸ್ ಕಾಣಿಸ್ತಿರುತ್ತೆ, ಪಿಗ್ಮೆಂಟೇಷನ್ ಕಾಣಿಸ್ತಿರುತ್ತೆ. ಇದ್ಯಾವುದು ಕೂಡ ಆಗಲ್ಲ. ಏನೇನೆಲ್ಲ ನೀಟಾಗಿ ಪ್ರೊಡಕ್ಷನ್ ಆಗಬೇಕು ಅದೆಲ್ಲ ಆಗಿ ಸ್ಕಿನ್ನ ಹೆಲ್ತಿಯಾಗಿ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಈ ರೀತಿಯಾಗಿನೇ ಮಸಾಜ್ ಮಾಡ್ಕೋಬೇಕು. ಸರ್ಕಲರ್ ಮೋಷನಲ್ಲಿ ಅಪ್ವರ್ಡಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಈಸಿಯಾಗಿ ಮಸಾಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಫೇಶಿಯಲ್ನ ನೀವೇನಾದರೂ ಮದುವೆಗಳಿಗೆ, ಫಂಕ್ಷನ್ಸ್ಗಳಿಗೆ ಮನೆಯಲ್ಲಿ ರೆಡಿ ಆಗ್ತಾ ಇದ್ದೀರಿ ಅಂತಂದಾಗ, ಅಥವಾ ವೀಕ್ಲಿ ಒನ್ಸ್ ನಾನು ಕೂಡ ಯೂಸ್ ಮಾಡಿಕೊಂಡು ಫೇಸ್ ಮೇಲೆ ಒಂದು ಗ್ಲೋಯಿಂಗ್ ಗ್ಲಾಸ್ ಸ್ಕಿನ್ ಬೇಕು ಆ್ಯಂಡ್ ಚೆನ್ನಾಗಿರ್ಬೇಕು ನನ್ನ ಸ್ಕಿನ್ ಅನ್ನೋರು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಎಲ್ಲ ಸ್ಕಿನ್ ಟೈಪ್ಸ್ ಅವ್ರು ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಇದು ಡಿಫ್ರೆನ್ಸ್ ನೋಡ್ತಾ ಇದ್ದೀರಲ್ವಾ, ಸ್ಕಿನ್ ಮೇಲೆ ಯಾವ ಥರದ ಒಂದು ಲೈಟಾಗಿ ಚೇಂಜಸ್ ಬರ್ತಾ ಇದೆ ಅಂತೇಳಿ ನನಗೆ ಯೂಸ್ ಮಾಡುವಾಗ ಸ್ವತಃ ಆ ಫೀಲ್ ಆಗ್ತಾ ಇತ್ತು ಫ್ರೆಂಡ್ಸ್. ನಿಮಗೂ ಕೂಡ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಫೈನಲಿ ಹೇಳಬೇಕು ಅಂತಂದರೆ 100ಗೆ 200% ರೆಕಮೆಂಡೇಶನ್ ಮಾಡುವಂಥ ಪ್ರಾಡಕ್ಟ್ ಇದು. ಆ್ಯಂಡ್ ಫೈನಲ್ ಟಚ್ 5th ಸ್ಟೆಪ್ ಏನಪ್ಪ ಅಂತಂದರೆ ಫೇಸ್ ಮಾಸ್ಕ್. ಇದೇ ಫ್ರೆಂಡ್ಸ್ ನಂದು ಸ್ಕಿನ್ ಅನ್ಈವನ್ ಸ್ಕಿನ್ ಟೋನಿಂದ ಈವನ್ ಸ್ಕಿನ್ ಟೋನ್ ಆಗಿ ಮಾಡಬೇಕಾಗಿರುವಂಥದ್ದು, ಮತ್ತು ಈ ಏನು ಕಲೆ ಇರೋವಂಥದ್ದೆಲ್ಲ ಆಗಿರ್ಬೋದು, ಮತ್ತು ನಮ್ಮ ಸ್ಕಿನ್ ಗ್ಲೋಯಿಂಗಾಗಿ ಕಾಣಿಸ್ಬೇಕಂದ್ರೆ ಮಾಸ್ಕ್ಗಳು ತುಂಬ ಇಂಪಾರ್ಟೆಂಟ್. ಇವಾಗ ಆ ಸ್ಟೆಪ್ಪಲ್ಲಿ ಇದ್ದೀವಿ. ಆ್ಯಂಡ್ ಈ ಮಾಸ್ಕ್ ಬಂದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇತ್ತು ಅಂತಂದರೆ, ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು ಹಾಗೆ ಫುಲ್ ಕವರ್ ಆಗ್ತಾ ಇತ್ತು. ನನಗೆ ಅದು ಇಷ್ಟ ಆಯ್ತು. ಇದರಲ್ಲಿ ಸಿಂಪ್ಲಿ ಒಂದು ಲೇಯರನ್ನು ನಮ್ಮ ಫೇಸ್ ಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡಿ ಜಸ್ಟ್ ಒಂದು 15 ಮಿನಿಟ್ಸ್ ಬಿಡಬೇಕಾಗತ್ತೆ. ಫುಲ್ ಡ್ರೈ ಆಗಬೇಕು, ನಮಗೆ ಕೈಗೆ ಹತ್ತಬಾರ್ದು, ಅಷ್ಟರ ಮಟ್ಟಿಗೆ ನಾವು ಡ್ರೈ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ 10 to 15 ಮಿನಿಟ್ಸ್ ಬೇಕಾಗುತ್ತೆ. ಸೊ ಫುಲ್ಲಿ ಡ್ರೈ ಆದಮೇಲೆ ಇದನ್ನು ವಾಶ್ ಮಾಡಿದ್ರೆ ನಮಗೆ ಬೆನಿಫಿಟೆಡ್ ಹೈಲಿ ಆಗಿರುತ್ತೆ. ಸೊ ಸುಮ್ಮನೆ ಬೇಗ ಹಚ್ಕೊಂಡು ಹಾಗೆ ವಾಶ್ ಮಾಡಿದ್ರೆ ನೋ ಬೆನಿಫಿಟ್ಸ್ ಫ್ರೆಂಡ್ಸ್. ಮಾಸ್ಕ್ ಅನ್ನೋದು ಕಂಪ್ಲೀಟಾಗಿ ಫೇಸ್ ಮೇಲೆ ಡ್ರೈ ಆಗಬೇಕು, ಮತ್ತು ಡ್ರೈ ಆದಾಗ ಅದ್ರ ಮೇಲೆ ರಿಂಕಲ್ಸ್ ಬರದೇ ರೀತಿಯಾಗಿ ಕೂಡ ನಾವು ಮೇಂಟೈನ್ ಮಾಡಬೇಕು. ಅಂದರೆ ಮಾತಾಡೋದು, ನಗೋದು ಅದೆಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಬೇಕು. ಆ್ಯಂಡ್ ನಾನಿಲ್ಲಿ ನೆಕ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ, ಬಿಕಾಸ್ ಮಾಸ್ಕ್ ಆಗಿರೋದ್ರಿಂದ ನಾವು ಈಸಿಯಾಗಿ ತೆಗಿಬೋದು ಅಂತೇಳಿ. ಬಿಫೋರ್ ನೀವು ಬಾತ್ಗಿಂತ ಮುಂಚೆ ಈ ಒಂದು ಫೇಶಿಯಲ್ ಸ್ಟೆಪ್ನ ಏನಾದರೂ ಮಾಡ್ಕೊತಾ ಇದ್ದೀರಿ ಅಂತಂದರೆ ಬೋತ್ ಫೇಸ್ ಮತ್ತು ನೆಕ್ಗೂ ಕೂಡ ಎಲ್ಲ ಸ್ಟೆಪ್ಸ್ನೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಅದು ಬೆಸ್ಟ್ ರಿಸಲ್ಟ್ ಕೊಡೋದಕ್ಕೆ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಫೇಸ್ ಒಂದು ಕಲರ್ ಮತ್ತು ನೆಕ್ ಒಂದು ಕಲರ್ ಆಗಿಬಿಟ್ರೆ ಅದು ಬೇರೆ ಥರನೇ. ನೀವೇನಾದರೂ ಡೇ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಏನೇ ಅಪ್ಲೈ ಮಾಡ್ತಿದ್ರು ಅಟ್ಲೀಸ್ಟ್ ಒಂದು ಲೇಯರ್ ಆದರೂ ನೆಕ್ ಹತ್ರ ಹೋಗೋ ರೀತಿಯಾಗಿ ಮೇಂಟೈನ್ ಮಾಡಿ. ಆ್ಯಂಡ್ ಇವಾಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತೇಳಿ. ನಾನು ಖಂಡಿತ ಒಂದು 15 ನಿಮಿಷದ ಮೇಲೇ ಬಿಟ್ಟಿದ್ದೀನಿ. ಅದಾದಮೇಲೆ ಇವಾಗ ಲೈಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಡಿಫ್ರೆನ್ಸ್ ಏನಾದರೂ ಕಾಣಿಸ್ತಾ ಇದೆನಾ? ಬಟ್ ನನಗಂತೂ ಆ ಫೀಲ್ ಕೂಡ ಆಗ್ತಾಯಿತ್ತು ಆ್ಯಂಡ್ ಫೇಸಲ್ಲಿ ಅದು ರಿಫ್ಲೆಕ್ಷನ್ ಕೂಡ ಆಗ್ತಾಯಿತ್ತು. ಸಖತ್ ಖುಷಿ ಆಯಿತು ನನಗೆ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಪಾರ್ಲರಲ್ಲಿ ಯಾವತ್ತೂ ಕೂಡ ಫೇಶಿಯಲ್ ಮಾಡಿಸಿಲ್ಲ ಫ್ರೆಂಡ್ಸ್, ಬಿಕಾಸ್ ನನಗೆ ಅಭ್ಯಾಸ ಇರುವಂಥದ್ದು ಹೋಮ್ ರೆಮಿಡೀಸ್ ಮಾಡ್ಕೊತೀನಿ. ಅದರ್ವೈಸ್ ಈ ಥರ ಸ್ಮಾಲ್ ಕಿಟ್ಸ್ಗಳನ್ನ ನೀಟಾಗಿ ಅದನ್ನು ಬೇಕಿದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿಕೊಂಡು, ಸ್ಟೆಪ್ಸ್ ಎಲ್ಲ ನೋಡಿಕೊಂಡು ಫೇಶಿಯಲ್ ಮನೆಯಲ್ಲೇ ಮಾಡ್ಕೊತೀನಿ. ಅದರ್ವೈಸ್ ನನಗೆ ಹೊರಗಡೆ ಹೋಗಿ ಅಭ್ಯಾಸನೇ ಇಲ್ಲ, ಇಲ್ಲಿವರೆಗೂ ನಾನು ಮಾಡಿಸಿಲ್ಲ. ಬಟ್ ನನಗೆ ಕಿಟ್ಸ್ ಯೂಸ್ ಮಾಡೋದಕ್ಕೆ ಸಕ್ಕತ್ ಇಷ್ಟ. ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂತಂದರೆ, ಇನ್ನೂ ಏನು ಬೇರೆ ಬೇರೆ ಬ್ರ್ಯಾಂಡ್ ಜೊತೆಲಿ ಟ್ರೈ ಮಾಡೋ ಅಂಥ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಆ್ಯಂಡ್ ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಒಂದ್ಸರಿ ಸ್ಮೂತ್ ಆಗಿರುವಂಥ ಟವಲ್ ಮೂಲಕ ಎಲ್ಲ ಫೇಸ್ ಎಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ಲೈವ್ ಆಗಿ ನಿಮ್ಮ ಮುಂದೆ ನಾನು ಫೇಸ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಚೆಂದ ಇರೋವಂಥ ರಿಸಲ್ಟ್ನ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಾಗಲ್ಲ ಅಲ್ವಾ? ಇದೇ ರಿಸಲ್ಟ್ ನಮ್ಗೆ ಆ್ಯಕ್ಚುಲಿ ಬೇಕಾಗಿರುತ್ತೆ. ಆ್ಯಂಡ್ ಫೈನಲಿ ಸ್ಟೆಪ್ ಬಂದು ಕ್ರೀಮ್, ಗ್ಲೋ ಕ್ರೀಮ್. ಸೊ ಇದು ಬಂದು ಡೇ ಕ್ರೀಮೇ ಆಗಿರುತ್ತೆ. ಆ್ಯಂಡ್ ನಾವು ಎಲ್ಲ ಸ್ಟೆಪ್ಸ್ ಆದಮೇಲೆ ಈ ಒಂದು ಕ್ರೀಮನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಡೇ ಪೂರ್ತಿ ನಮ್ಮ ಫೇಸ್ ಅಥವಾ ನಮ್ಮ ಸ್ಕಿನ್ ಅನ್ನೋದು ಪ್ರೊಟೆಕ್ಟಿಂಗ್ ಆಗಿರುತ್ತೆ ಅಂತ. ಆ್ಯಂಡ್ ಈ ರಿಸಲ್ಟ್ನ ನೋಡಿ ನನಗೆ ಆಗಿರೋವಂಥ ಹ್ಯಾಪಿನೆಸ್ನ ನೀವು ನನ್ನ ಫೇಸಲ್ಲೇ ನೋಡ್ಬೋದು. ಎಷ್ಟು ಖುಷಿಯಾಗಿ
ಆಗಿದೆ ನನಗೆ ಅಂತೇಳಿ. ಹಾಗೆ ಇನ್ನು ಈ ಕ್ರೀಮು ಅಷ್ಟೇ ಫ್ರೆಂಡ್ಸ್ ಎಷ್ಟು ಚಂದ ಬ್ಲೆಂಡ್ ಆಗ್ತಿತ್ತು ಅಂತಂದರೆ ಸಖತ್ ಈಸಿಲಿ ಬ್ಲೆಂಡ್ ಆಗ್ತಾ ಇತ್ತು ಆ್ಯಂಡ್ ನನ್ನ ಫೇಸ್ಗೂ ಕೂಡ ಸಖತ್ ಸೂಟ್ ಆಗ್ತಾ ಇತ್ತು. ಹೊರಗಡೆ ಹೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೇಲಿ ಈ ಥರದೊಂದು ಸಿಂಪಲ್ ಟೈಪ್ಸ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೊಂಡು ಈ ಥರದೊಂದು ರಿಸಲ್ಟ್ನ ಪಡ್ಕೋಬೇಕು ಅಂತಂದರೆ ಆರಾಮ್ಸೆ ವರ್ತಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಮತ್ತು ಪ್ರೈಸಿಂಗ್ ಎಲ್ಲ ಬೇಕು ಅಂದರೆ ಲಿಂಕ್ನ ಜಸ್ಟ್ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡ್ಬೇಕು ಅನ್ಕೊಂಡ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. 100% ಅಲ್ಲ 200% ರೆಕಮೆಂಡೇಶನ್ ಇರುತ್ತೆ ನನ್ನ ಕಡೆಯಿಂದ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬಾಯ್.